ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ. ಅವರು ಒಂದ್ ಕಡೆ ರಿಸರ್ಚ್ ಮಾಡಿರ್ತಾರ, ಹೌದಾ? ಮತ್ತೆ ಇನ್ಯಾರೋ ಒಬ್ರು ಇನ್ನೊಂದ್ ಕಡೆ ರಿಸರ್ಚ್ ಮಾಡಿರ್ತಾರೆ. ಹಲವಾರು ರಿಸರ್ಚ್ ಗಳು ಇರ್ತವೆ, ಹೌದಾ? ನೀವು ಮಾಡ್ತಕ್ಕಂಥ ವಿಷಯದ ಮೇಲೆ ಆಲ್ರೆಡಿ ರಿಸರ್ಚ್ ಏನಾಗಿರ್ತವೆ ಆಗಿರ್ತವೆ. ಬಟ್ ಅದ್ ಮತ್ತೆ ಏನ್ ಮಾಡ್ಬೇಕು, ನೀವು ಸಿಚುವೇಶನ್ ತಕೊಂಡ್ ಏನ್ ಮಾಡ್ತೀರಿ, ರಿಸರ್ಚ್ ನ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ 2011 ಒಳಗಡೆ ಏನಾಯ್ತಪ್ಪ ಅಂದ್ರೆ ಜನಗಣಿತ ಆಯ್ತು, ಹೌದಾ? ಈಗ ಮತ್ತೆ ಏನ್ ಮಾಡ್ಬೇಕಾಯ್ತು, ಜನಗಣಿತ ಆಗ್ಬೇಕಾಗಿತ್ತು, ಆಗಿಲ್ಲ, ಇನ್ನು ಆಗ್ತಿದೆ ಅಂತ ಹೇಳ್ತಾರೆ. ಸೊ ಅಂತಂದ್ರೆ ಏನಾಗುತ್ತೆ, ನ್ಯೂ ಸಿಚುವೇಶನ್, ಹೌದಾ? ಎಟ್ ಪ್ರೆಸೆಂಟ್ 2026, ಓಕೆ, ಇದು 2011. ಬಟ್ ಏನಾಗುತ್ತೆ, ಆಲ್ರೆಡಿ ಏನಾಗಿತ್ತು, ರಿಸರ್ಚ್ ಆಗಿದೆ. ಮತ್ತೇನ್ ಮಾಡಕ್ ಕುಂತೀವಿ ನಾವು, ನ್ಯೂ ಸಿಚುವೇಶನ್ ಅನುಗುಣವಾಗಿ ಇಟ್ಕೊಂಡು ರಿಸರ್ಚ್ ಮಾಡ್ತಾ ಇದೀವಿ. ಸೊ ಟೋಟಲ್ ಒಂದು ಆಬ್ಜೆಕ್ಟಿವ್ ಏನ್ ಹೇಳ್ಬೇಕ್ರಿ, ಅದ್ರ ಥಿಯರಿ ಏನಂತ ಇರಬೇಕು, ಅದರ ಸತ್ಯಾಂಶಗಳೇನಿರಬೇಕು, ಮತ್ತೆ ಅಪ್ಲಿಕೇಶನ್ ನಾವ್ ಏನ್ ಕಂಡುಹಿಡಿತಿದೀವಲ್ಲ ಅದ್ರ ಬಗ್ಗೆ ಗಮನ ಇರಬೇಕು, ಹೌದಾ? ಆಮೇಲೆ ವೇರಿಯಬಲ್ಸ್ ಏನೇನ್ ಡಿಫ್ರೆನ್ಸ್ ಇದಾವೆ ಅದ್ರ ಮೇಲೆ, ಅದಾದ್ಮೇಲೆ ಪ್ರಾಕ್ಟಿಕಲ್, ಇವನ್ನೆಲ್ಲ ಒಳಗೊಂಡಾಗ ಏನಾಗುತ್ತೆ, ಒಂದು ಅಬ್ಜೆಕ್ಟಿವ್ ರಿಸರ್ಚ್ ಗೆ ಸಂಬಂಧಪಡಕ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಏನ್ ಬರಬೇಕು, ಸೊ ಇದ್ರ ಒಂದು ಸಂಬಂಧಪಟ್ಟಂಗ ನಾವು ಬುಕ್ಸ್ ನ ಓದ್ಬೇಕು, ಹೌದಾ? ಆರ್ಟಿಕಲ್ಸ್ ನ ಕೇಳಬೇಕು, ಆಮೇಲೆ ಪ್ರೀವಿಯಸ್ ರಿಸರ್ಚ್ ನ ರಿಲೇಟೆಡ್ ಟು ದ ಟಾಪಿಕ್. ಈಗೇನ್ ನಾವು ಎಜುಕೇಶನ್ ಟಾಪಿಕ್ ತಗೊಂಡಿದೀವಿ, ಹೌದಾ? ಪ್ರೀವಿಯಸ್ ಇಲ್ಲಿ ಏನೇನ್ ಇದ್ರ ಸಂಬಂಧಪಟ್ಟಂಗ ರಿಸರ್ಚ್ ಆಗಿದ್ವು, ಅದ್ರ ಅಂಶಗಳನ್ನ ನಾವೇನ್ ಮಾಡ್ಬೇಕಾಗತ್ತಾ, ತಗೋಬೇಕಾಗತ್ತ, ಹೌದಾ? ನಾವೇನ್ ಮಾಡ್ಬೇಕ, ಮಿನಿ ಬುಕ್ಸ್ ನ ರೀಡ್ ಮಾಡ್ಬೇಕಾಗತ್ತ. ಅಂದ್ರೆ ಇನ್ಫಾರ್ಮೇಶನ್ ಏನ್ ಮಾಡಕ್ ಸಾಧ್ಯ, ರಿಸರ್ಚ್ ಕಂಪ್ಲೀಷನ್ ಆಗಕ್ ಸಾಧ್ಯ, ಅದಕ್ಕೊಂದು ಬೆಲೆ ಬರಕ್ ಸಾಧ್ಯ. ಪ್ರಾಕಲ್ಪನೆಯನ್ನು ಫಾರ್ಮ್ ಮಾಡ್ಬೇಕು. ಇದು ಫೈನಲಿ ಎಜುಕೇಶನ್ ರಿಸಲ್ಟ್ ಏನ್ ಬರ್ತಪ್ಪ ಅಂದ್ರೆ ಈ ರೀತಿಯಾಗಿ ಬರುತ್ತಾ, ಎಜುಕೇಶನ್ ಏನೇನ್ ಇಲ್ಲಿವರೆಗೂ ಆಗಿದೆ, ಪ್ರೀವಿಯಸ್ ರಿಸರ್ಚ್ ಅಂತ ಹೇಳಿದ್ರಲ್ರಿ, ಹೌದಾ? ಅದನ್ನೆಲ್ಲ ಏನ್ ಮಾಡ್ಬೇಕು, ನಾವು ಕಲೆಕ್ಟ್ ಮಾಡ್ಬೇಕು. ಅಂಡ್ ಅಟ್ ಪ್ರೆಸೆಂಟ್ ಒಳಗಡೆ, ಹೌದಾ, ಸರ್ವೆ ಮಾಡ್ಬೇಕು, ಇಂಟರ್ವ್ಯೂ ಮಾಡ್ಬೇಕು, ಹೌದಾ, ಅಬ್ಸರ್ವೇಷನ್ ಮಾಡ್ಬೇಕು. ಇವನ್ನೆಲ್ಲಾ ಮಾಡಿ ಏನ್ ಮಾಡ್ಬೇಕ್ರಿ, ನಾವು ಡಾಟಾನ ಕಲೆಕ್ಟ್ ಮಾಡ್ಬೇಕು. ಒಂದು ಕರೆಕ್ಟ್ ಆಗಿರ್ತಕ್ಕಂತ ಫಾರ್ಮೇಟ್ ಮೂಲಕ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ರಿಸರ್ಚ್ ನ ಸಬ್ಮಿಷನ್ ಅಥವಾ ರಿಪೋರ್ಟ್ ನ ಸಬ್ಮಿಷನ್ ಮಾಡ್ತೀವಿ. ಅವಾಗ ವೆರಿ ಇಂಪಾರ್ಟೆಂಟ್, ಇದ್ರ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರಪ್ಪ ಅಂತಂದ್ರೆ, ಇದ್ರೊಳಗ ಒಂದು 4-5 ಕೊಟ್ಟು ಏನ್ ಮಾಡ್ಬಿಟ್ಟಿರ್ತಾರ, ಇನ್ನೊಂದ್ ಯಾವ್ದನ್ನ ಬೇರೆದನ್ನ ಕೊಟ್ಟು ಏನ್ ಮಾಡ್ಬಿಡ್ತಾರೆ, ಇದ್ರ ಯಾವ್ದು ಅಲ್ಲ ಅಂತ ಕೇಳ್ಬೋದು. ಇಲ್ಲಪ್ಪ ಅಂತಂದ್ರೆ ಸೀಕ್ವೆನ್ಸ್ ಪ್ರಕಾರ ಕೇಳ್ತಾರ, ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್. ಸೊ ಆ ರೀತಿ ಬಹಳ ಸಲ ಕ್ವಶನ್ ಗಳು ಇಲ್ಲಿ ಬಂದ. ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ, ಸುಸ್ವಾಗತ. ಟುಡೇ ಕ್ಲಾಸ್ ಬಂದ್ಬಿಟ್ಟು ರಿಸರ್ಚ್ ಆಪ್ಟಿಟ್ಯೂಡ್ ಒಳಗಡೆ ಅಬ್ಜೆಕ್ಟಿವ್ ಆಫ್ ರಿಸರ್ಚ್ ಅಂಡ್ ಟೈಪ್ಸ್ ಆಫ್ ರಿಸರ್ಚ್ ಬಗ್ಗೆ ಡಿಸ್ಕಷನ್ ಮಾಡಮ್ರಿ. ಓಕೆ, ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಥಿಯರಿಟಿಕಲ್ ಆಬ್ಜೆಕ್ಟಿವ್, ದೆನ್ ಸೆಕೆಂಡ್ ಫ್ಯಾಕ್ಚುಯಲ್ ಆಬ್ಜೆಕ್ಟಿವ್ಸ್, ಥರ್ಡ್ ಒನ್ ಅಪ್ಲಿಕೇಶನ್ ಆಬ್ಜೆಕ್ಟಿವ್ಸ್, ಫೋರ್ತ್ ಒನ್ ವೇರಿಯಬಲ್ ಆಬ್ಜೆಕ್ಟಿವ್ಸ್, ಫೈನಲ್ ಒನ್ ಪ್ರಾಕ್ಟಿಕಲ್ ಆಬ್ಜೆಕ್ಟಿವ್ಸ್. ಓಕೆ, ಸೊ ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಥಿಯರಿಟಿಕಲ್ ಆಬ್ಜೆಕ್ಟಿವ್ಸ್. ನಾವು ಥಿಯರಿಗಳನ್ನ ನೋಡಿರ್ತೀವಿ, ಹೌದಾ? ಸೊ ಕೇಳಿರ್ತೀವಿ. ಸೊ ಅವು ಏನಪ್ಪಾ, ಅದರಿಂದ ಏನು ಉದ್ದೇಶ, ಏನು ಇದ್ರದ್ದು ರಿಸರ್ಚ್ ನ ಉದ್ದೇಶ ಏನಾಗೈತಿ ಥಿಯರಿಟಿಕಲ್ ಅಂತಂತ. ಸೊ ಇಟ್ ಲೀಡ್ಸ್ ಟು ದ ಫಾರ್ಮುಲೇಷನ್ ಆಫ್ ನ್ಯೂ ಥಿಯರೀಸ್. ಏನ್ ಹೇಳ್ರಿ, ಇಟ್ಸ್ ಲೀಡ್ ಟು ದ ಫಾರ್ಮುಲೇಷನ್ ಆಫ್ ನ್ಯೂ ಥಿಯರೀಸ್, ಹೊಸ ವಿಧಾನಗಳು, ಹೌದಾ? ಆಮೇಲೆ ಬೇಸಿಕ್ ನಾಲೆಡ್ಜ್, ಹೌದಾ? ಬೇಸಿಕ್ ಮೂಲಭೂತವಾಗಿರ್ತಕ್ಕಂಥ ಒಂದು ನಾಲೆಡ್ಜ್, ಜ್ಞಾನ, ಹೌದಾ? ಬೈ ಎಕ್ಸ್ಪ್ಲೋರಿಂಗ್ ದ ಅಸೋಸಿಯೇಷನ್ ಬಿಟ್ವೀನ್ ಡಿಫರೆಂಟ್ ವೇರಿಯಬಲ್ಸ್ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಏನ್ ಹೇಳ್ರಿ, ಥಿಯರಿನ ನಾವೇನ್ ಥಿಯರಿ ನೋಡ್ತೀವಿ, ಹೊಸ ಒಂದು ನಾಲೆಡ್ಜ್ ಆಗಿರ್ಬೋದು, ಒಂದು ವಿಧಾನವನ್ನು ಇಲ್ಲಿ ರಿಸರ್ಚ್ ಒಳಗಡೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ, ಅದೇ ಒಂದು ಉದ್ದೇಶ ಅಂತ ಹೇಳ್ತಾರೆ. ಸೊ ಆಮೇಲೆ ಫ್ಯಾಕ್ಚುಯಲ್, ಸತ್ಯಾಂಶಗಳು, ಹೌದಾ? ನಿಖರವಾಗಿರ್ತಕ್ಕಂಥ ವಿಷಯ, ಹೌದಾ? ಆಬ್ಜೆಕ್ಟಿವ್ಸ್ ಅಂತ ಹೇಳ್ತಾರೆ, ಫ್ಯಾಕ್ಚುಯಲ್ ಆಬ್ಜೆಕ್ಟಿವ್ಸ್. ಸ್ಟಡೀಸ್ at such objectives which aim to finding new facts, ಹೌದಾ? ಏನ್ ಹೇಳ್ರಿ, ನ್ಯೂ ಫ್ಯಾಕ್ಟ್ಸ್, ಹೊಸವಾಗಿರ್ತಕ್ಕಂಥ ವಿನೂತನವಾಗಿರ್ತಕ್ಕಂಥ ಒಂದು ವಿಷಯ, ಹೌದಾ? ಸತ್ಯಾಂಶವನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ತೆಗೆದುಕೊಳ್ಬೇಕು, ಹೌದಾ? ಪಡೆದುಕೊಳ್ಬೇಕು. ಅದ್ರ ಉದ್ದೇಶ ಯಾವ್ದ್ರ ಉದ್ದೇಶ ಹೇಳ್ರಿ, ರಿಸರ್ಚ್ ನ ಉದ್ದೇಶವಾಗಿದೆ, ಸಂಶೋಧನ ಉದ್ದೇಶ. ದ ಫೈಂಡಿಂಗ್ ನ್ಯೂ ಫ್ಯಾಕ್ಟ್ಸ್, ಹೌದಾ? ಹೊಸವಾಗಿರ್ತಕ್ಕಂಥ ನಾವು ಕಂಡುಹಿಡಿಬೇಕಲ್ರಿ, ಇದ್ರ ಏನಪ್ಪಾ, ಇದರ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಫ್ಯಾಕ್ಚುಯಲ್ ಏನಿದೆ, ಫ್ಯಾಕ್ಟ್ ಅನ್ನೋದ್ರ ಬಗ್ಗೆ ಕಂಡುಹಿಡಿಯೋದು. ಓಕೆ, ಅದಾದ್ಮೇಲೆ ಥರ್ಡ್ ಒನ್ ಅಪ್ಲಿಕೇಶನ್ ಅಬ್ಜೆಕ್ಟಿವ್ಸ್. ಓಕೆ, ಸಚ್ ಅಬ್ಜೆಕ್ಟಿವ್ಸ್ ಸಜೆಸ್ಟ್ ದ ಯೂಸ್ ಆಫ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಥಿಯರೀಸ್ ಟು ನ್ಯೂ ಸಿಚುವೇಶನ್ಸ್, ಹೌದಾ? ಸೊ ಆಲ್ರೆಡಿ ಏನಾದವ್ರ ಇಲ್ಲಿ, ಆಲ್ರೆಡಿ ಎಕ್ಸಿಸ್ಟಿಂಗ್ ಥಿಯರೀಸ್, ಆಲ್ರೆಡಿ ಥಿಯರೀಸ್ ಇದಾವೆ, ಹೌದಾ? ಈಗ ಆಲ್ರೆಡಿ ರಿಸರ್ಚ್ ಅಂದ್ಮೇಲೆ
ಏನಾಗಿರ್ತದೆ ಅಂತಂದ್ರೆ ಅಲ್ಲೇ ಇನ್ ಯಾರೋ ಒಂದ್ ಕಡೆ ರಿಸರ್ಚ್ ಮಾಡಿರ್ತಾರ, ಹೌದಾ, ಮತ್ತೆ ಇನ್ಯಾರೋ ಒಬ್ರು ಇನ್ನೊಂದ್ ಕಡೆ ರಿಸರ್ಚ್ ಮಾಡಿರ್ತಾರೆ, ಹಲವಾರು ರಿಸರ್ಚ್ ಗಳು ಇರ್ತವೆ, ಹೌದಾ. ನೀವು ಮಾಡ್ತಕ್ಕಂಥ ವಿಷಯದ ಮೇಲೆ ಆಲ್ರೆಡಿ ರಿಸರ್ಚ್ ಏನಾಗಿರ್ತವೆ ಆಗಿರ್ತವೆ. ಬಟ್ ಅದ್ ಮತ್ತೆ ಏನ್ ಮಾಡ್ಬೇಕ್ರಿ ನೀವು, ನ್ಯೂ ಸಿಚುವೇಶನ್ ತಕೊಂಡ್ ಏನ್ ಮಾಡ್ತೀರಿ, ರಿಸರ್ಚ್ ನ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ 2011 ಒಳಗಡೆ ಏನಾಯ್ತಪ್ಪ ಅಂತಂದ್ರೆ ಜನಗಣಿತ ಆಯ್ತು, ಹೌದಾ. ಈಗ ಮತ್ತೆ ಏನ್ ಮಾಡ್ಬೇಕಾಯ್ತು, ಜನಗಣಿತ ಆಗ್ಬೇಕಾಗಿತ್ತು, ಆಗಿಲ್ಲ, ಇನ್ನು ಆಗ್ತಿದೆ ಅಂತ ಹೇಳ್ತಾರೆ. ಸೊ ಅಂತಂದ್ರೆ ಏನಾಗುತ್ತೆ, ನ್ಯೂ ಸಿಚುವೇಶನ್, ಹೌದಾ. ಎಟ್ ಪ್ರೆಸೆಂಟ್ 2026, ಓಕೆ, ಇದು 2011. ಬಟ್ ಏನಾಗುತ್ತೆ, ಆಲ್ರೆಡಿ ಏನಾಗಿತ್ತು, ರಿಸರ್ಚ್ ಆಗಿದೆ. ಮತ್ತೇನ್ ಮಾಡಕ್ ಕುಂತೀವಿ ನಾವು, ನ್ಯೂ ಸಿಚುವೇಶನ್ ಅನುಗುಣವಾಗಿ ಇಟ್ಕೊಂಡು ರಿಸರ್ಚ್ ಮಾಡ್ತಾ ಇದೀವಿ. ಸೊ ಅದಾದ್ಮೇಲೆ ವೇರಿಯಬಲ್ ಅಬ್ಜೆಕ್ಟಿವ್ಸ್, ಇಲ್ಲೇನ್ ಹೇಳ್ತಾರಪ್ಪ ಅಂದ್ರೆ, ಇನ್ ಫ್ಯಾಕ್ಟ್ ದೇ ಆರ್ ಫಿಲಾಸಫಿಕಲ್, ಅಂದ್ರೆ ತತ್ವಶಾಸ್ತ್ರೀಯವಾಗಿ, ಹೌದಾ, ತತ್ವಜ್ಞಾನವಾಗಿ. ಇನ್ ನೇಚರ್ ಇನ್ ವಿಚ್ ದ ಫೈನಲ್ ರಿಸಲ್ಟ್ ಈಸ್ ಅಪ್ಟೈನ್ಡ್ ಆನ್ ದ ಬೇಸಿಸ್ ಆಫ್ ಫಿಲಾಸಫಿ. ಸೊ ಯಾವ್ದ್ರ ಒಂದು ಬೇಸಿಸ್ ಮೇಲೆ ಏನ್ ಮಾಡಕ್ ಹೊಂತಾರಪ್ಪ, ರಿಸಲ್ಟ್ ನ ಫಿಲಾಸಫಿ ಬೇಸಿಸ್ ಮೇಲೆ ಹೇಳ್ಕೊಂಡ್ ಬರ್ತಾರ, ಹೌದಾ. ತತ್ವ ಏನು, ಇದ್ರ ಏನ್ ಪ್ರಿನ್ಸಿಪಲ್ ಏನಪ್ಪಾ, ಇದ್ರ ತತ್ವ ಏನು, ಹೌದಾ, ಅನ್ನೋದ್ರ ಮೇಲೆ, ಹೌದಾ, ಒಂದು ಫಿಲಾಸಫಿ ಏನ್ ಹೇಳುತ್ತಾನ. ಅದಾದ್ಮೇಲೆ ಪ್ರಾಕ್ಟಿಕಲ್ ಇಸ್ ವೆರಿ ಪ್ರಾಕ್ಟಿಕಲ್ ಅಬ್ಜೆಕ್ಟಿವ್ಸ್ ಏನ್ ಹೇಳ್ತಾರೆ ನೋಡ್ರಿ, ದೋಸ್ ಅಬ್ಜೆಕ್ಟಿವ್ಸ್ ಆರ್ ಕ್ಯಾಟಗರೈಸ್ಡ್. ಏನ್ ಮಾಡ್ರಿ, ಕೆಲವೊಂದಿನ ಕ್ಯಾಟಗರೈಸ್ ಮಾಡಿದ್ದಾರೆ ಅವರ ವಿಧಾನಗಳನ್ನ. ಸೊ ಅದ್ರ ನೋಡ್ರಿ, ಆಸ್ ಡೆವಲಪ್ಮೆಂಟಲ್ ರಿಸರ್ಚ್. ಸೊ ಏನಿರಲಿ, ಡೆವಲಪ್ಮೆಂಟಲ್ ಅಭಿವೃದ್ಧಾತ್ಮಕವಾಗಿರ್ತಕ್ಕಂಥ ಸಂಶೋಧನೆ, ಹೌದಾ. ಅಂಡ್ ಇನ್ ಆರ್ಡರ್ ಟು ಅಚೀವ್ ದೆಮ್ ಫಂಕ್ಷನಲ್ ರಿಸರ್ಚ್ ಈಸ್ ಅಂಡರ್ಟೇಕನ್. ಸೊ ಏನ್ ಹೇಳ್ತಾರೆ, ಪ್ರಾಕ್ಟಿಕಲ್. ನಮಗೆ ನೋಡ್ರಿ, ಟೋಟಲ್ ಒಂದು ಆಬ್ಜೆಕ್ಟಿವ್ ಏನ್ ಹೇಳ್ಬೇಕ್ರಿ, ಅದ್ರ ಥಿಯರಿ ಏನಂತ ಇರಬೇಕು, ಅದರ ಸತ್ಯಾಂಶಗಳೇನಿರಬೇಕು, ಮತ್ತೆ ಅಪ್ಲಿಕೇಶನ್ ನಾವ್ ಏನ್ ಕಂಡುಹಿಡಿತಿದೀವ ಅದ್ರ ಬಗ್ಗೆ ಗಮನ ಇರಬೇಕು, ಹೌದಾ. ಆಮೇಲೆ ವೇರಿಯಬಲ್ಸ್ ಏನೇನ್ ಡಿಫ್ರೆನ್ಸ್ ಇದಾವೆ ಅದ್ರ ಮೇಲೆ, ಅದಾದ್ಮೇಲೆ ಪ್ರಾಕ್ಟಿಕಲ್, ಇವನ್ನೆಲ್ಲ ಒಳಗೊಂಡಾಗ ಏನಾಗುತ್ತೆ, ಒಂದು ಅಬ್ಜೆಕ್ಟಿವ್ ರಿಸರ್ಚ್ ಗೆ ಸಂಬಂಧಪಡಕ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಟೆಪ್ಸ್ ಆಫ್ ರಿಸರ್ಚ್, ಒಂದು ಹಂತಗಳು, ಹೌದಾ. ಏನು ಒಂದು ಸಂಶೋಧನಾ ಹಂತಗಳಿದಾವೆ. ಪ್ರಥಮವಾಗಿರ್ತಕ್ಕಂಥ ಒಂದು ಹಂತ ಯಾವುದು, ಅದರಿಂದ ನಾವ್ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಇಲ್ಲಿ ಹೇಳ್ಕೊಂಡ್ ಬರ್ತಾರೆ. ಸೊ ನೋಡ್ರಿ, ಫಸ್ಟ್ ಒನ್ ಐಡೆಂಟಿಫೈ ದ ಪ್ರಾಬ್ಲಮ್. ನೀವೊಂದು ನೋಡ್ರಿ, ಚೂಸ್ ಎ ಟಾಪಿಕ್ ಆರ್ ಪ್ರಾಬ್ಲಮ್ ಟು ಸ್ಟಡಿ. ಸೊ ಒಂದ್ ಯಾವ್ದ ಸಮಸ್ಯೆ ಆಗಿರ್ಬೋದು, ಅಥವಾ ಒಂದು ಯಾವ್ದಾದ್ರು ಒಂದು ಟಾಪಿಕ್ ಆಗಿರ್ಬೋದು. ಸೊ ನಾನು ಟಾಪಿಕ್ ಯಾವ್ದು ತಗೊಂಡಿನಪ್ಪ ಅಂತಂದ್ರೆ ಎಜುಕೇಶನ್ ತಗೊಂಡ್ರೆ. ಅಂದ್ರೆ ಎಕ್ಸಾಂಪಲ್ ಕೊಡ್ತಾ ಇದೀನಿ, ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿ ಅಂತ. ಏನ್ ಮಾಡಿದ್ರೆ ಟಾಪಿಕ್ ತಗೊಂಡ್ವಿ. ಫಸ್ಟ್ ಏನು ಐಡೆಂಟಿಫೈ, ನಾವೇನ್ ಟಾಪಿಕ್ ತಗೊಂಡಿವ್ರಿ, ಎಜುಕೇಶನ್ ತಗೊಂಡ್ರಿ. ಸೆಕೆಂಡ್ ಒನ್ ರಿವ್ಯೂ ದ ಲಿಟ್ರೇಚರ್. ಸೊ ನಾವ್ ಏನ್ ಮಾಡ್ತೀವಿ, ಎಜುಕೇಶನ್ ಸಂಬಂಧಪಟ್ಟಂಗೆ ಏನ್ ಮಾಡ್ಬೇಕು, ನಾವು ಒಂದು ಸಾಹಿತ್ಯ ದೃಷ್ಟಿಕೋನವಾಗಿ ನೋಡ್ಕೊಂಡ್ ಬರ್ಬೇಕು. ಸೊ ಇದ್ರ ಒಂದು ಸಂಬಂಧಪಟ್ಟಂಗ ನಾವು ಬುಕ್ಸ್ ನ ಓದ್ಬೇಕು, ಹೌದಾ, ಆರ್ಟಿಕಲ್ಸ್ ನ ಕೇಳ್ಬೇಕು. ಆಮೇಲೆ ಪ್ರೀವಿಯಸ್ ರಿಸರ್ಚ್ ನ ರಿಲೇಟೆಡ್ ಟು ದ ಟಾಪಿಕ್. ಇದ್ರ ಒಂದು ಈಗೇನ್ ನಾವು ಎಜುಕೇಶನ್ ಟಾಪಿಕ್ ತಗೊಂಡಿದೀವಿ, ಹೌದಾ, ಪ್ರೀವಿಯಸ್ ಇಲ್ಲಿ ಏನೇನ್ ಇದ್ರ ಸಂಬಂಧಪಟ್ಟಂಗೆ ರಿಸರ್ಚ್ ಆಗಿದ್ವು, ಅದ್ರ ಅಂಶಗಳನ್ನ ನಾವೇನ್ ಮಾಡ್ಬೇಕಾಗತ್ತಾ, ತಗೋಬೇಕಾಗತ್ತ, ಹೌದಾ. ನಾವೇನ್ ಮಾಡ್ಬೇಕ, ಮಿನಿ ಬುಕ್ಸ್ ನ ರೀಡ್ ಮಾಡ್ಬೇಕಾಗತ್ತ. ಅಂದ್ರೆ ಇನ್ಫಾರ್ಮೇಶನ್ ಏನ್ ಮಾಡಕ್ ಸಾಧ್ಯ, ರಿಸರ್ಚ್ ಕಂಪ್ಲೀಷನ್ ಆಗಕ್ ಸಾಧ್ಯ, ಅದಕ್ಕೊಂದು ಬೆಲೆ ಬರಕ್ ಸಾಧ್ಯ, ಹೌದಾ. ಅಷ್ಟೊಂದು ಏನಿರ್ಬೇಕಾದ್ರೆ ಮಹತ್ವ ಇರ್ಬೇಕು. ಅದಾದ್ಮೇಲೆ ಏನ್ರಿ, ರಿವ್ಯೂ ಲಿಟ್ರೇಚರ್ ಆದ್ಮೇಲೆ ಫಾರ್ಮುಲೇಟ್ ಹೈಪೋಥಿಸಸ್. ಏನ್ ಫಾರ್ಮ್ ಮಾಡ್ಬೇಕು ಹೇಳ್ರಿ, ಒಂದು ಹೈಪೋಥಿಸಸ್ ಪ್ರಾಕಲ್ಪನೆಯನ್ನು ಫಾರ್ಮ್ ಮಾಡ್ಬೇಕು. ಇದು ಫೈನಲಿ ಎಜುಕೇಶನ್ ರಿಸಲ್ಟ್ ಏನ್ ಬರ್ತಪ್ಪ ಅಂದ್ರೆ ಈ ರೀತಿಯಾಗಿ ಬರುತ್ತಾ ಅಂತ ಒಂದು ಫಾರ್ಮುಲೇಷನ್ ಇರ್ತಾ, ಒಂದು ಇಮ್ಯಾಜಿನೇಷನ್ ಇರ್ತಾ, ಹೌದಾ, ಒಂದು ಕಾನ್ಸೆಪ್ಟ್, ಈ ತರ ಕಾನ್ಸೆಪ್ಟ್ ಅಪ್ಪ ಅಂತ. ಎಲ್ಲದು ಫಾರ್ಮುಲೇಷನ್. ನೋಡಿ ಇಲ್ಲಿ, ಮೇಕ್ ಎ ಪಾಸಿಬಲ್ ಆನ್ಸರ್ ಆರ್ ಪ್ರಿಡಿಕ್ಷನ್ ಅಂತ ಹೇಳ್ತಿದ್ದಾರೆ. ನೀವು ಪ್ರಿಡಿಕ್ಷನ್ ಏನ್ ಮಾಡ್ತೀರಿ, ಫೈನಲ್ ಹಿಂಗ ಆಗ್ಬಹುದು ಅಂತ, ಹೌದಾ, ಅದು ಏನಲ್ಲಿ ಫಾರ್ಮುಲೇಟ್ ಆಗುತ್ತೆ. ಥರ್ಡ್ ಒನ್ ವೆರಿ ಇಂಪಾರ್ಟೆಂಟ್, ಹೌದಾ, ಹೈಪೋಥಿಸಸ್. ದೆನ್ ಫೋರ್ತ್ ಒನ್ ಪ್ರಿಪೇರ್ ರಿಸರ್ಚ್ ಡಿಸೈನ್ ಇಸ್ ವೆರಿ ಇಂಪಾರ್ಟೆಂಟ್. ಏನ್ರಿ, ಏನ್ ಮಾಡ್ಬೇಕು, ರಿಸರ್ಚ್ ಪ್ರಿಪೇರ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಡಿಸೈನ್ ಮಾಡ್ಬೇಕು, ಒಂದು ವಿನ್ಯಾಸ, ಹೌದಾ. ಏನು ಒಂದು ಸಂಶೋಧನೆ ವಿನ್ಯಾಸ ಮಾಡ್ಬೇಕು. ನೋಡ್ರಿ, ಪ್ಲಾನ್ ಹೌ ದ ರಿಸರ್ಚ್ ವಿಲ್ ಬಿ ಕಂಡಕ್ಟೆಡ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸೊ ನಾ ಜಸ್ಟ್ ಸಿಂಪಲ್ ಆಗಿ ಬರ್ದಿನಪ್ಪ ಅಂದ್ರೆ ಇದನ್ನಷ್ಟೇ ಬರೀತಿದ್ದೆ, ಬಟ್ ನಿಮ್ಗೆ ಒಂದಿಷ್ಟು ಅರ್ಥ ಆಗ್ಲಿಗೋಸ್ಕರ ಇದು ಹೇಳ್ತಾ ಇದೀನಿ. ಸೊ ಏನ್ ಮಾಡ್ಬೇಕ್ರಿ ಅಂದ್ರೆ ರಿಸರ್ಚ್ ವಿನ್ಯಾಸ ಮಾಡ್ಬೇಕು. ಈ ರಿಸರ್ಚ್ ಈ ರೀತಿ ಐತಿ, ಈ ರೀತಿ ಹೋಗುತ್ತಾ, ಈ ರೀತಿ ಆಗತ್ತಾ ಅನ್ನೋದ್ರ ಬಗ್ಗೆ ಒಂದು ವಿನ್ಯಾಸ ಇರ್ತದೆ, ಒಂದು ಸ್ಟ್ರಕ್ಚರ್, ಹೌದಾ. ಅದನ್ನ ನಾವು ಮಾಡ್ಬೇಕು. ಅಂದ್ರೆ ಈಗ ಎಜುಕೇಶನ್ ಅಂತ ಹೇಳಿದ್ ನೋಡ್ರಿ, ಸೊ ಇದಕ್ಕೆ ಏನೇನ್ ಸಂಬಂಧಪಟ್ಟಂಗ ವಿಷಯಗಳನ್ನ ಕಲೆಕ್ಟ್ ಮಾಡ್ಬೇಕು, ಅದಾದ್ಮೇಲೆ ಏನ್ ಕಲೆಕ್ಟ್ ಮಾಡ್ಬೇಕು, ಅದು ಇನ್ನು ಯಾವ ರೀತಿಯಾಗಿ ರಿಸರ್ಚ್ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾವ್ ಏನ್ ಮಾಡ್ತೀವಿ, ಡಿಸೈನ್ ಒಳಗಡೆ
ನೋಡ್ಕೊಂಡ್ ಬರ್ತೀವಿ. ಅದಾದ್ಮೇಲೆ ಕಲೆಕ್ಟ್ ಡಾಟಾ ಇಸ್ ವೆರಿ ಇಂಪಾರ್ಟೆಂಟ್. ಏನ್ ಮಾಡ್ರಿ, ಇದೆಲ್ಲ ಉದ್ದೇಶ ನೋಡ್ರಿ, ರಿಸರ್ಚ್ ಉದ್ದೇಶ ಎಜುಕೇಶನ್ ಏನೇನ್ ಇಲ್ಲಿವರೆಗೂ ಆಗಿದೆ ಪ್ರೀವಿಯಸ್ ರಿಸರ್ಚ್ ಅಂತ ಹೇಳಿದ್ರಲ್ರಿ, ಹೌದಾ, ಅದನ್ನೆಲ್ಲ ಏನ್ ಮಾಡ್ಬೇಕು ನಾವು ಕಲೆಕ್ಟ್ ಮಾಡ್ಬೇಕು. ಅಂಡ್ ಅಟ್ ಪ್ರೆಸೆಂಟ್ ಒಳಗಡೆ, ಹೌದಾ, ಸರ್ವೆ ಮಾಡ್ಬೇಕು, ಇಂಟರ್ವ್ಯೂ ಮಾಡ್ಬೇಕು, ಹೌದಾ, ಅಬ್ಸರ್ವೇಷನ್ ಮಾಡ್ಬೇಕು. ಇವನ್ನೆಲ್ಲಾ ಮಾಡಿ ಏನ್ ಮಾಡ್ಬೇಕ್ರಿ ನಾವು ಡಾಟಾನ ಕಲೆಕ್ಟ್ ಮಾಡ್ಬೇಕು. ಅವಾಗ ಏನಾಗುತ್ತಾ, ಈ ಎಜುಕೇಶನ್ ಸಂಬಂಧಪಟ್ಟಿರ್ತಕ್ಕಂಥ ರಿಸರ್ಚ್ ಸಕ್ಸಸ್ ಆಗಕ್ಕೆ ಸಾಧ್ಯ. ಓಕೆ, ಅದಾದ್ಮೇಲೆ ನಾವು ರಿಸರ್ಚ್ ಏನ್ ಮಾಡಿದ್ವಿ, ಡಾಟಾ ಕಲೆಕ್ಷನ್ ಮಾಡಿದ್ವಿ. ಅದಾದ್ಮೇಲೆ ಏನ್ ಮಾಡ್ಬೇಕ್ರಿ, ಅನಲೈಸ್ ಡಾಟಾ. ಈ ಡಾಟಾನ ಏನ್ ಮಾಡ್ಬೇಕು, ಅನಲೈಸ್ ಮಾಡ್ಬೇಕು, ವಿಶ್ಲೇಷಣೆ ಮಾಡ್ಬೇಕು, ವಿಮರ್ಶೆ ಮಾಡ್ಬೇಕು, ತಾರ್ಕಿಕವಾಗಿ ನೋಡ್ಬೇಕು ಇದು ಯಾವ್ದು ಕರೆಕ್ಟ್ ಆಯ್ತು, ಸರಿ ಆಯ್ತು, ತಪ್ಪಾಯ್ತು, ಹಿಂದೆ ಇಷ್ಟು ಪರ್ಸೆಂಟೇಜ್ ಆಗಿತ್ತು ಎಜುಕೇಶನ್ ಸಿಸ್ಟಮ್ ಒಳಗಡೆ, ಈಗ ಏನ್ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ, ಒಂದು ಪ್ರೈಮರಿ ಎಜುಕೇಶನ್ ಚೆನ್ನಾಗಿತ್ತು, ಒಂದು ಹೈಯರ್ ಎಜುಕೇಶನ್ ಚೆನ್ನಾಗಿತ್ತು, ಅವಾಗ ಅಲ್ಲಿರ್ತಕ್ಕಂಥ ಎಜುಕೇಶನ್ ಅಡ್ಮಿಷನ್ ಗಳು ಹೆಂಗಿದ್ವು, ಟೋಟಲಿ ಅನಲಿಸೈಸ್ ಮಾಡಿದಾಗ ಏನಾಗುತ್ತೆ ನಮಗೆ ಆ ಡಾಟಾ ಕರೆಕ್ಟ್ ಆಗಿ ಬರುತ್ತೆ. ನೋಡ್ರಿ, ಆರ್ಗನೈಸ್ಡ್ ಅಂಡ್ ಎಕ್ಸಾಮ್ ಇನ್ ದ ಕಲೆಕ್ಟೆಡ್ ಇನ್ಫಾರ್ಮೇಶನ್. ನಾವು ಕಲೆಕ್ಟೆಡ್ ಇನ್ಫಾರ್ಮೇಶನ್ ಏನ್ ನಮ್ಗ ಒಂದು ಸಂಗ್ರಹ ಮಾಡಿರ್ತೀವಲ್ಲ ಮಾಹಿತಿಯನ್ನ, ಅದನ್ನ ಏನ್ ಮಾಡ್ಬೇಕು ನಾವು ಅನಲೈಸ್ ಮಾಡ್ಬೇಕು. ಆಮೇಲೆ ನೋಡ್ರಿ 7th one, ಇಂಟರ್ಪ್ರಿಟೇಟ್ ರಿಸರ್ಚ್, ಅಂಡರ್ಸ್ಟ್ಯಾಂಡ್ ವಾಟ್ ದ ಫೈಂಡಿಂಗ್ಸ್ ಮೀನ್ಸ್. ಫೈಂಡಿಂಗ್ಸ್ ಮೀನ್ಸ್ ಏನಪ್ಪಾ ಇದ್ರ ಅರ್ಥ, ಹೌದಾ, ರಿಸಲ್ಟ್ ಏನ್ ಹೇಳ್ರಿ, ಇದನ್ನೆಲ್ಲ ನಾವ್ ಏನ್ ಮಾಡಿದ್ವಿ, ಕಲೆಕ್ಟ್ ಮಾಡಿದ್ವಿ, ಅನಲೈಸ್ ಮಾಡಿದ್ವಿ. ಆಮೇಲೆ ಏನ್ ಮಾಡ್ತೀವಿ, ರಿಸಲ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಫೈಂಡಿಂಗ್ಸ್ ಮೀನ್ಸ್. ಇದೆಲ್ಲ ಏನ್ ಹೇಳ್ತಿದೆ ಅನ್ನೋದ್ರ ಬಗ್ಗೆ ನಾವೇನ್ ಮಾಡ್ತಿದೀವಿ, ನೋಡ್ತಾ ಇದೀವಿ. ಅದಾದ್ಮೇಲೆ ನೋಡ್ರಿ, ಡ್ರಾ ಕನ್ಕ್ಲೂಷನ್. ನಾವೇನ್ ಮಾಡಿದ್ವಿ, ಒಂದು ರಿಸಲ್ಟ್ ನ ಬಂದ್ವಿ, ಅದಾದ್ಮೇಲೆ ಒಂದ್ ಕನ್ಕ್ಲೂಷನ್ ಬರ್ತೀವಿ. ಫೈನಲಿ ಗಿವ್ ದ ಫೈನಲ್ ಆನ್ಸರ್ ಬೇಸ್ಡ್ ಆನ್ ದ ರಿಸಲ್ಟ್. ಹೌದಾ, ಫೈನಲ್ ಏನ್ ಮಾಡಿದ್ವಿ, ಒಂದು ರಿಸಲ್ಟ್ ಬಂದ್ವಿ. ಈ ರೀತಿಯಾಗಿ ನಮ್ದು ಒಂದು ಎಜುಕೇಶನ್ ಸಂಬಂಧಪಟ್ಟಿರ್ತಕ್ಕಂತ ರಿಸರ್ಚ್ ಸಂಪೂರ್ಣ ಆಗೈತಿ, ಇಷ್ಟೆಲ್ಲ ಮಾಹಿತಿಗಳನ್ನು ಒಳಗೊಂಡೈತಿ ಅಂತ. ಇದಾದ್ಮೇಲೆ ಏನ್ ಮಾಡ್ತೀವಿ, ನೆಕ್ಸ್ಟ್ ನಾವು ಇದನ್ನೆಲ್ಲ ರಿಪೋರ್ಟ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಸಬ್ಮಿಷನ್ ಮಾಡ್ತೀವಿ. ನೋಡ್ರಿ, ರೈಟ್ ದ ರಿಪೋರ್ಟ್. ನೋಡ್ರಿ, ಲಾಸ್ಟ್ ಫೈನಲ್ ಪ್ರೆಸೆಂಟ್ ದ ಎಂಟೈರ್ ರಿಸರ್ಚ್ ಇನ್ ಎ ಸ್ಟ್ರಕ್ಚರ್ ಫಾರ್ಮೆಟ್. ಒಂದು ಕರೆಕ್ಟ್ ಆಗಿರ್ತಕ್ಕಂತ ಫಾರ್ಮೆಟ್ ಮೂಲಕ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ರಿಸರ್ಚ್ ನ ಸಬ್ಮಿಷನ್ ಅಥವಾ ರಿಪೋರ್ಟ್ ನ ಸಬ್ಮಿಷನ್ ಮಾಡ್ತೀವಿ. ಅವಾಗ ಏನಾಗತ್ತಪ್ಪ ಅಂದ್ರೆ ರಿಸರ್ಚ್ ಕಂಪ್ಲೀಟೆಡ್ ಆಗಕ ಸಾಧ್ಯ. ಓಕೆ, ಇದಿಷ್ಟು ಏನಪ್ಪಾ ಅಂದ್ರೆ ಸ್ಟೆಪ್ಸ್ ಆಫ್ ರಿಸರ್ಚ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರಪ್ಪ ಅಂತಂದ್ರೆ, ಇದ್ರೊಳಗ ಒಂದು 4-5 ಕೊಟ್ಟು ಏನ್ ಮಾಡ್ಬಿಟ್ಟಿರ್ತಾರ, ಇನ್ನೊಂದ್ ಯಾವ್ದನ್ನ ಬೇರೆದನ್ನ ಕೊಟ್ಟು ಏನ್ ಮಾಡ್ಬಿಡ್ತಾರೆ, ಇದ್ರ ಯಾವ್ದು ಅಲ್ಲ ಅಂತ ಕೇಳ್ಬೋದು. ಇಲ್ಲಪ್ಪ ಅಂತಂದ್ರೆ ಸೀಕ್ವೆನ್ಸ್ ಪ್ರಕಾರ ಕೇಳ್ತಾರ, ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್. ಸೊ ಆ ರೀತಿ ಬಹಳ ಸಲ ಕ್ವಶನ್ ಗಳು ಇಲ್ಲಿ ಬಂದವ್ರೆ. ಇಸ್ ವೆರಿ ಇಂಪಾರ್ಟೆಂಟ್, ಇಲ್ಲಿ ಬಹಳ ಬರತಕ್ಕಂತ ಸಂಭವನೀಯತೆ ಇದೆ. ಸೊ ಹಾಗಾಗಿ ಇಸ್ ವೆರಿ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ನೋಡಿ, ಇಲ್ಲಿ ಕಲೆಕ್ಟೆಡ್ ಡಾಟಾ ಅಂದ್ಗಟೆನ ನಾವು ಯಾವ ರೀತಿ ಕಲೆಕ್ಟೆಡ್ ಡಾಟಾ ಮಾಡ್ತೇವೆ ಅಂತ ಕೇಳ್ತಾರ. ಹೌದಾ, ಈಗ ನಾವು ರಿವ್ಯೂ ಲಿಟ್ರೇಚರ್ ಅಂತ ಇದೀವಿ, ಹೌದಾ, ಇಲ್ಲಿ ಪ್ರಾಥಮಿಕ ದತ್ತಾಂಶ, ಮಾಧ್ಯಮಿಕ ದತ್ತಾಂಶ ಅಂತ ಬರ್ತಲ್ಲ. ಸೊ ಬಹಳ ಡೆಪ್ತ್ ಆಗಿ ಹೋದಾಗ ಅದ್ರ ಬಗ್ಗೆ ಇನ್ನೂ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಮೈ ಸೈಡ್. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.